ರತನ್ ನವಲ್ ಟಾಟಾ. ದೇಶದ ಖ್ಯಾತ ಕೈಗಾರಿಕಾ ಉದ್ಯಮಿಯಾಗಿದ್ದ ರತನ್ ನವಲ್ ಟಾಟಾರವರು 1937ರಲ್ಲಿ ಜನಿಸಿದರು. ನಮ್ಮ ಶಾಲಾ ಶಿಕ್ಷಣವನ್ನು ಬೊಂಬಾಯಿನಲ್ಲಿ ಮುಗಿಸಿ ಉನ್ನತ ಶಿಕ್ಷಣಕ್ಕಾಗಿ ನ್ಯೂಯಾರ್ಕ್ನಲ್ಲಿ ಆರ್ಕಿಟೆಕ್ಚರ್ ಪದವಿಯನ್ನು ಪಡೆದಿದ್ದರು. 1999ರಲ್ಲಿ ಭಾರತೀಯ ಆರ್ಥಿಕತೆಯ ಉದಾರೀಕರಣ ಸಮಯದಲ್ಲಿ ಟಾಟಾ ಸಮೂಹದ ಕಂಪನಿಗಳನ್ನು ಜಾಗತೀಕರಣ ಮತ್ತು ಸ್ಪರ್ಧಾತ್ಮಕ ಯುಗಕ್ಕೆ ಸರಿದೂಗುವಂತೆ ಪುನರಚನೆ ಮಾಡಿ 1991ರಿಂದ 2012ವರೆಗೆ ಟಾಟಾ ಸಮೂಹದ ಅಧ್ಯಕ್ಷರಾಗಿದ್ದ ಅವರು 1996ರಲ್ಲಿ ದೂರಸಂಪರ್ಕ ಸಂಸ್ಥೆಯಾದ ಟಾಟಾ ಟೆಲಿ ಸರ್ವಿಸಸ್ ಹಾಗೂ 2004ರಲ್ಲಿ ಐಟಿ ಕಂಪನಿಯಾದ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಕೂಡ ಸ್ಥಾಪಿಸಿದರು. ನಂತರದಲ್ಲಿ ಜನೋಪಕಾರಿ ಕೆಲಸಗಳಿಗಾಗಿ ಸ್ಥಾಪನೆಯಾಗಿದ್ದ ಟಾಟಾ ಟ್ರಸ್ಟ್ನಲ್ಲಿ ರತನ್ ಟಾಟಾ ಅವರು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ಕಾರಿನಲ್ಲಿ ಓಡಾಡಬೇಕೆಂಬ ಜನಸಾಮಾನ್ಯ ಅಭಿಲಾಷೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ದ್ವಿಚಕ್ರ ವಾಹನ ಕೊಂಡುಕೊಳ್ಳುವ ದರದಲ್ಲಿಯೇ ನ್ಯಾನೋ ಕಾರನ್ನು ಸೃಷ್ಟಿಸಿ ಬಡವರ ಕನಸನ್ನು ನನಸು ಮಾಡಿದ್ದ ಇವರ ಕಾರ್ಯ ಇಡೀ ವಿಶ್ವದ ಗಮನವನ್ನೇ ಸೆಳೆದಿತ್ತು. ವಿಶ್ವದ ಅತ್ಯಂತ ಪ್ರಭಾವಿ ಕೈಗಾರಿಕೋದ್ಯಮಗಳಲ್ಲಿ ಒಬ್ಬರಾಗಿದ್ದ ರತನ್ ಟಾಟಾರವರು ವಿಶ್ವದ ಬಿಲಿಯನರ್ಗಳ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳಲು ಎಂದೂ ಪೈಪೋಟಿ ನಡೆಸಿದವರಲ್ಲ. 100ಕ್ಕೂ ಹೆಚ್ಚು ದೇಶಗಳಲ್ಲಿ 30 ಕಂಪನಿಗಳನ್ನು ನಿಭಾಯಿಸಿ ಆಡಂಬರವಿಲ್ಲದೆ ಸಂತನಂತಹ ಬದುಕು ನಡೆಸಿದರು. ರತನ್ ಟಾಟಾರವರಿಗೆ ಭಾರತ ಸರ್ಕಾರವು 2000ರಲ್ಲಿ ಪದ್ಮಭೂಷಣ್ ಮತ್ತು 2008ರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ಅದಲ್ಲದೆ ದೇಶ ವಿದೇಶಗಳ ಹಲವಾರು ಪ್ರಶಸ್ತಿ ಹಾಗೂ ಗೌರವ ಡಾಕ್ಟರೇಟ್ ಪದವಿಗೆ ಭಾಜನರಾಗಿದ್ದರು. ಭಾರತದ ಖ್ಯಾತ ಉದ್ಯಮಿ ಮಹಾನ್ ಮಾನವತಾವಾದಿಯಾಗಿದ್ದ ರತನ್ ನವಲ್ ಟಾಟಾರವರು ದಿನಾಂಕ 9/10/2024ರಂದು ನಿಧನ ಹೊಂದಿರುತ್ತಾರೆ.